ಕಾಫಿ ತೋಟದಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರುವಂಥದ್ದು. ಈ ಪ್ರಕರಣ ನಡೆದಿರುವಂಥದ್ದು ಇಲ್ಲಿ ಕೊಡಗು ಜಿಲ್ಲೆಯ ಪೊನ್ನಪೇಟೆ ತಾಲೂಕಿನ ಬಿ ಶೆಟ್ಟಿಗೇರಿ ಗ್ರಾಮದ ಕೊಂಗಣಂಬೆ ಪ್ರದೇಶದಲ್ಲಿ. ಆ ಪ್ರದೇಶದಲ್ಲಿ ನಾನೀಗ ಬಂದಿದ್ದೇನೆ. ಇದೊಂದು ಕಾಫಿ ತೋಟ. ಇಲ್ಲಿ ಕಡೆಮಾಡ ಗಣಪತಿ ಅಂತ ಇವರದೇ ಈ ಕಾಫಿ ತೋಟ. ಇವರು ಕಳೆದ 4-5 ದಿನಗಳಿಂದ ಇಲ್ಲಿ ಒಂದು ಕಾರ್ಮಿಕರನ್ನು ಕರ್ಕೊಬಂದು ಕಾಫಿ ಕುಯ್ಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರು ಬರುವಾಗ ಅವರ ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಬಂದು ಇಲ್ಲಿ ಆಟ ಆಡ್ಲಿಕ್ಕೆ ಅಂತ ಬಿಡ್ತಾರೆ. ಅವರು ಇಡೀ ದಿನ ಇಲ್ಲಿ ಆಟ ಆಡ್ಕೊಂಡಿರ್ತಾರೆ. ಮಧ್ಯಾಹ್ನ ಊಟ ಮಾಡ್ತಾರೆ, ಸಂಜೆ ತಂದೆ ತಾಯಿಗಳ ಜೊತೆ ಮನೆಗೆ ಹೋಗ್ತಾರೆ. ಮೊನ್ನೆ ದಿನ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮಧ್ಯಾಹ್ನ ಒಂದು ಊಟ ಆದ ಮೇಲೆ 5-6 ಮಕ್ಕಳು ಇದೇ ಸ್ಥಳಕ್ಕೆ, ನಾವಿಲ್ಲಿ ಏನು ನೋಡ್ತಾ ಇದೀವಿ, ಇದೇ ಸ್ಥಳಕ್ಕೆ ಬಹಿರ್ದೇಶಿಗೆ ಅಂತ ಬರ್ತಾರಂತೆ. ಬಂದ ನಂತರ 5-6 ಮಕ್ಕಳಲ್ಲಿ 5 ಮಕ್ಕಳು ವಾಪಸ್ ಹೋಗ್ತಾರೆ, ಒಂದು ಮಗು ವಾಪಸ್ ಹೋಗಲ್ಲ. ಅದು ಉಳಿದಿರುವಂತಹ ಬೇರೆ ಮಕ್ಕಳ ಗಮನಕ್ಕೂ ಬರಲ್ಲ. ಆದರೆ ಯಾವಾಗ ತಂದೆ ತಾಯಿ 2:30 ಗಂಟೆ ಸುದ್ದಿಗೆ ಬಂದು ಮಗು ಇಲ್ಲಿ ಅಂತ ನೋಡುವಾಗ ಸುನನ್ಯ ಎಂಬ 2 ವರ್ಷದ ಮಗು ಕಾಣೆ ಆಗಿರುತ್ತೆ. ಎಲ್ಲರೂ ಸುತ್ತಮುತ್ತಲು ಹುಡುಕ್ತಾರೆ, ಕಾಣಲ್ಲ. ಎಷ್ಟು ಕೂಗಿದ್ರು ಕೂಡ ಏನು ಕಾಣಿಸೋದಿಲ್ಲ. ಸೊ ಆತಂಕ ಆಗುತ್ತೆ. ಹಾಗಾಗಿ ಮಾಲೀಕ ಕಡೆಮಾಡ ಗಣಪತಿಯವರಿಗೆ ಮಾಹಿತಿಯನ್ನು ನೀಡಿ ಅವರು ಇಲ್ಲಿಯ ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಅವರನ್ನ ಕರ್ಕೊಬಂದು ಊರವರೆಲ್ಲ ಸೇರಿ ಇಲ್ಲಿ ಹುಡುಕ್ತಾರೆ. ಸಂಜೆ 5 ಗಂಟೆವರೆಗೆ ಹುಡುಕಿದ್ರು ಕೂಡ ಮಗುವಿನ ಯಾವುದೇ ಸುಳಿವು ಸಿಗಲ್ಲ. ಆಗ ಅವರಿಗೆ ಒಂದು ಡೌಟ್ ಏನು ಬರುತ್ತೆ ಅಂತಂದ್ರೆ, ಇಲ್ಲಿ ಹುಡುಕುವಾಗ ಅವರಿಗೆ ಒಂದು ಕಾಡು ಹಂದಿಯ ಮೂಳೆ ಸಿಗುತ್ತೆ. ಅಂದ್ರೆ ಫ್ರೆಶ್ ಆಗಿರುವಂಥದ್ದು. ಆಗಷ್ಟೇ ಅದು ಬಹುಶಃ ಹುಲಿ ದಾಳಿ ಮಾಡಿ ಹುಲಿಯಿಂದ ಹತ್ಯೆ ಆಗಿರುವಂತಹ ಒಂದು ಕಾಡು ಹಂದಿಯ ಮೂಳೆ ಸಿಗುತ್ತೆ. ಸೊ ಇವರ ಆತಂಕ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಇದು ಇಲ್ಲಿ ಹುಲಿಯ ಓಡಾಟ ಬಹಳ ನಿರಂತರವಾಗಿರುತ್ತೆ. ಪದೇ ಪದೇ ಇಲ್ಲಿ ಹುಲಿ ದಾಳಿ ಆಗುತ್ತೆ, ಕಾಡಾನೆಗಳ ಕಾಟ ಕೂಡ ಇರುತ್ತೆ, ಕಾಡು ಹಂದಿಗಳು ಕೂಡ ಓಡಾಡುತ್ತೆ. ಹಾಗಾಗಿ ಮಗುವಿಗೆ ಏನಾದರೂ ಅಪಾಯ ಆಯ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ತಕ್ಷಣವೇ ಇವರು ಸ್ಥಳೀಯ ಅರಣ್ಯ ಇಲಾಖೆಗೆ ಮಾಹಿತಿ ನೀಡ್ತಾರೆ. ಅರಣ್ಯ ಇಲಾಖೆ ಅಷ್ಟು ಸಿಬ್ಬಂದಿ, ಸುಮಾರು 50ರಿಂದ 60 ಸಿಬ್ಬಂದಿ ತಕ್ಷಣ ಬಂದು ಇಲ್ಲಿ ಒಂದು ಕೂಂಬಿಂಗ್ ಶುರು ಮಾಡ್ತಾರೆ. ಆದರೆ ರಾತ್ರಿ 8 ಗಂಟೆವರೆಗೆ ಹುಡುಕಿದ್ರು ಕೂಡ ಮಗುವಿನ ಸುಳಿವು ಸಿಗಲ್ಲ. ಹಾಗಾಗಿ ಎಲ್ರಿಗೂ ಆತಂಕ ಜಾಸ್ತಿ ಆಗುತ್ತೆ. ಅವತ್ತು ಕಾರ್ಯಾಚರಣೆಯನ್ನು ನಿಲ್ಲಿಸಿ ಮರುದಿನ ಅಂದ್ರೆ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ಕಾರ್ಯಾಚರಣೆ ಶುರು ಮಾಡ್ತಾರೆ. ಕಾರ್ಯಾಚರಣೆ ಮಾಡುವಾಗ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಇವರು ಅನಿಲ್ ಕಾಳಪ್ಪ ಅಂತ. ಇವರ ಆ ನಾಯಿಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಓರಿಯೋ ಎಂಬ ಹೆಸರಿನ ಈ ನಾಯಿ. ಈ ತಮ್ಮ ನಾಯಿಯೊಂದಿಗೆ ಅವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬರ್ತಾರೆ. ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ಜೊತೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಬಹಳಷ್ಟು ಹೊತ್ತು ಹುಡುಕಿದ ಮೇಲೆ ಈ ನಾಯಿ ಒಂದ್ ಕಡೆ ಬೊಗಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಏನೋ ಒಂದು ಸೂಚನೆ ಕೊಡ್ತಾ ಇದೆ ಅನ್ನೋದು ಅನಿಲ್ ಅವರ ಗಮನಕ್ಕೆ ಬರುತ್ತೆ. ತಕ್ಷಣವೇ ನಾಯಿ ಎಲ್ಲಿದೆ ಅಂತ ಹೋಗಿ ನೋಡಿದಾಗ ಆ ನಾಯಿ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಆ ಮಗುವಿನ ಹತ್ತಿರ ಇರುತ್ತೆ. ಅಂದ್ರೆ ಆ ಮಗು ಪತ್ತೆ ಆಗುತ್ತೆ, ಬಹಳ ಸುರಕ್ಷಿತವಾಗಿ ಪತ್ತೆ ಆಗುತ್ತೆ. ಅದಕ್ಕೆ ಏನು ಕೂಡ ಆಗಿರೋದಿಲ್ಲ. ಆದ್ರೆ ರಾತ್ರಿ ಇಡೀ ಹತ್ತು ಈಗ ದಟ್ಟ ಅಂದ್ರೆ ಒಂದು ರೀತಿಯಲ್ಲಿ ಕಾಡಿನ ತರನೇ ಇದೆ ಈ ಕಾಫಿ ತೋಟ. ಈ ಕಾಡಿನ ಮಧ್ಯದಲ್ಲೇ ಅದು ರಾತ್ರಿಯನ್ನು ಕಳೆದು ಮರುದಿನ ಬೆಳಿಗ್ಗೆ ಈ ನಾಯಿಯ ದೃಷ್ಟಿಗೆ ಬಿದ್ದು ಈ ಊರವರಿಗೆ ಒಂದು ಸಿಗುತ್ತೆ. ಕೊನೆಗೂ ಈ ಅರಣ್ಯ ಇಲಾಖೆಯ ಮತ್ತು ಈ ಊರಿನವರ ಒಂದು ಕಾರ್ಯಾಚರಣೆ ಸಕ್ಸಸ್ ಆಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ಒಂದು ಪವಾಡ ಅಂತಾನೆ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಇಂತಹ ಒಂದು ದಟ್ಟ ಕಾಫಿ ತೋಟದೊಳಗೆ ಇಲ್ಲಿ ಅರಣ್ಯದ ಅಂಚಿನಲ್ಲಿ ಹುಲಿ ಮತ್ತು ಆನೆಗಳು, ಕಾಡಂದಿ ಅಂತ ಕ್ರೂರ ಮೃಗಗಳು ಓಡಾಡುವಂಥ ಸ್ಥಳದಲ್ಲಿ ಆ ಮಗು ಒಂದು ದಿನ ರಾತ್ರಿಯನ್ನು ಕಳೆದು ಯಾವುದೇ ಅಪಾಯ ಆಗದೆ ಬದುಕಿ ಬಂದಿರುವಂಥದ್ದು. ಬಹುಶಃ ಆ ತಂದೆ ತಾಯಿ ದೇವರಿಗೆ ಹರಕೆ ಕಟ್ಟಿದ್ರಂತೆ. ಇವಾಗ ಕೂಡ ಅವರು ಹರಕೆ ತೀರಿಸಲಿಕ್ಕೆ ಹೋಗಿದ್ದಾರೆ ಯಾವುದೋ ಒಂದು ದೇವಸ್ಥಾನಕ್ಕೆ. ಬಹುಶಃ ದೇವರ ದಯೆಯೋ ಅಥವಾ ಮಗುವಿನ ಅದೃಷ್ಟವಾಗುತ್ತಿಲ್ಲ, ಮಗು ಸುರಕ್ಷಿತವಾಗಿ ಬದುಕಿ ಬಂದಿದೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸುಮಯ್ಯ, TV9 ಕೊಡಗು.